Hello everyone, welcome to my new YouTube channel Dr. KPSC. ಇವತ್ತು ನಾವು GPS ಬಗ್ಗೆ ತಿಳ್ಕೊಳ್ಳೋಣ. ಟಿಲ್ ನಾವು GPS ಇಂದು ಮೂರು ಕಾಂಪೋನೆಂಟ್ಸ್ ಇನ್ ಬೇಸಿಕ್ ಟರ್ಮ್ಸ್ ನೋಡ್ಕೊಂಡಿದ್ವಿ. PRN ಕೆರಿಯರ್ ವೇವ್ ಅಂಡ್ ನೇವಿಗೇಷನಲ್ ಡಾಟಾ. ಇವು ಮೂರು ಕಾಂಪೋನೆಂಟ್ಸ್. ಹೌದಾ? ಹಾಗಾದ್ರೆ ಅದರೊಳಗೆ ಏನೇನು ಬರ್ತಾವ ಅನ್ನೋದು ನೋಡ್ಕೊಳ್ಳೋಣ. L1, L2, L5 ಇವು ಮೂರು ಬರ್ತಾವ. ಇವು ಮೂರು ಏನಿದೆ? ರೇಡಿಯೋ ಫ್ರೀಕ್ವೆನ್ಸಿ. ಕೆರಿಯರ್ ವೇವ್ ಅಂದ್ರೆ ಏನಂತ ಅನ್ಕೊಂಡಿದ್ವಿ? ಟ್ರಾವೆಲ್ ಮಾಡಕ ಹೆಲ್ಪ್ ಮಾಡುತ್ತಾ. ಹೌದಾ? ಏನ್ ತಗೊಂಡ್ ಹೋಗುತ್ತಾ? PRN ಮತ್ತೆ ನೇವಿಗೇಷನಲ್ ಡಾಟಾನ ತಗೊಂಡ್ ಹೋಗುತ್ತಾ. ಹಾಗಾದ್ರೆ PRN ಏನ್ ಮಾಡುತ್ತಾ? ಸ್ಯಾಟಲೈಟ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಾ. ಡಿಸ್ಟೆನ್ಸ್ ಮತ್ತೆ ಟೈಮ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತಾ. ನೇವಿಗೇಷನಲ್ ಡಾಟಾ ಅದರೊಳಗಿರೋ ಆಕ್ಚುಯಲ್ ಮೆಸೇಜ್ ಲೈಕ್ ಕ್ಲಾಕ್ ಕರೆಕ್ಷನ್ ಇಂದಾಗ್ಲಿ, ಸ್ಯಾಟಲೈಟ್ ಇನ್ ಪೊಸಿಷನ್ ಆಗ್ಲಿ, ಮತ್ತ ಯಾವ ಆರ್ಬಿಟ್ ನಾಗ ಐತೆ ಅಂತ ಹೇಳಿ ಇವೆಲ್ಲ ಇನ್ಫಾರ್ಮೇಶನ್ ಅದ್ರೊಳಗೆ ಇರ್ತೈತಿ. ನೇವಿಗೇಷನಲ್ ಡಾಟಾ ಒಳಗಿರ್ತೈತಿ. ಹೌದಾ? ಅದನ್ನ ತಗೊಂಡ್ ಹೋಗೋರು ಯಾರು? ಕೆರಿಯರ್ ವೇವ್. ಹೌದಾ? ಇಲ್ಲಿ ತನಕ ನಾವು ಓದಿದ್ವಿ. ಮತ್ತೆ L1 ಬಗ್ಗೆ ನೋಡ್ಕೊಂಡಿದ್ವಿ. L1 ಒಳಗ ಕೋರ್ಸ್ ಅಕ್ವೈಸೇಷನ್ ಕೋಡ್ ಇತ್ತು, ಮತ್ತೆ ಪ್ರಿಸಿಷನ್ ಕೋಡ್. L2 ಒಳಗ PY ಕೋಡ್ ಬರ್ತಂತ ನೋಡಿದ್ವಿ. ಹೌದಾ? ಇವಾಗ L2 ನೋಡ್ರಿ, ಅದರದ್ದು ಫ್ರೀಕ್ವೆನ್ಸಿ ಬಂದು 1227.60 ಮೆಗಾ ಹರ್ಟ್ಸ್ ಐತಿ. ಹೌದಾ? ನಮ್ಗೆ ಆಲ್ರೆಡಿ L2 ಏನಿತ್ತಲ್ಲ, PY ಕೋಡ್ ಇತ್ತು ಅದ್ರ ಜೊತೆ. ಬಟ್ ಅದು ಕಂಪ್ಲೀಟ್ಲಿ ಸಿವಿಲಿಯನ್ ಪರ್ಪಸ್ ಇದ್ದಿದ್ದಿಲ್ಲ. ಅದ್ರಲಿಂದ ಪ್ರಾಬ್ಲಮ್ಸ್ ಜಾಸ್ತಿ ಕ್ರಿಯೇಟ್ ಆಗಕತ್ತಿದ್ವು. ಲೈಕ್ ನಾಯ್ಸು ಮತ್ತೆ ವೀಕ್ ಸಿಗ್ನಲ್. ಯಾಕಂತಂದ್ರ ಅದ್ರದ್ದು ಏನಿತ್ತಲ್ಲ, ಕ್ಯಾರಿ ಮಾಡ್ಕೊಂಡು ಹೋಗ್ತಿತ್ತು ಅದ್ರ ಜೊತೆ ಟೀಮ್ ಕೋಡ್, ಪ್ರಿಸಿಷನ್ ಕೋಡ್ ಮತ್ತೆ ಅದ್ರ ಜೊತೆ ವೈ ಕೋಡ್ ಇರ್ತಿತ್ತು. ಸೊ PY ಕೋಡ್ ಮಿಲಿಟರಿ ಪರ್ಪಸ್ ಇನ್ ಕೋಡ್ಸ್ ಇರ್ತಿದ್ವು. ರಿಸೀವರ್ ಹತ್ರ ಅದು ಡಿಕೋಡ್ ಮಾಡುವಂತದ್ದು ಇದ್ದಿದ್ದಿಲ್ಲ. ಸೊ ಅದ್ರೊಳಗೆ ಏನಾಗ್ತಿತ್ತು, ಆ ವೈ ಕೋಡಿಂದ ಏನಾಗ್ತಿತ್ತು ಅಂದ್ರೆ ಅದು ನಾಯ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಹೌದಾ? ಅದಾದ್ಮೇಲೆ ಅದು ವೀಕ್ ಸಿಗ್ನಲ್ ನ ಪ್ರಾಪರ್ ಆಗಿ ಲಾಕ್ ಮಾಡ್ತಿದ್ದಿಲ್ಲ. ಅದೊಂದು ಪ್ರಾಬ್ಲಮ್ ಇತ್ತು ಅದ್ರ ಜೊತೆ. ಸೊ ಅದನ್ನ ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಸಿವಿಲಿಯನ್ ಪರ್ಪಸ್ಗೆ, ಕಂಪ್ಲೀಟ್ಲಿ ಸಿವಿಲಿಯನ್ ಪರ್ಪಸ್ಗೆ ಅಂತಾನ L2C ನ ತಗೊಂಡ್ಬರ್ತಾರೆ. ಆಲ್ರೆಡಿ ನಮ್ಗೆ L1 CA ಐತಲ್ಲ ಸಿವಿಲಿಯನ್ ಪರ್ಪಸ್ಗೆ. ಆದ್ರೂ ನಾವ್ ಯಾಕೆ L2C ನ ಬೇಕಾಯ್ತು ಸಿವಿಲಿಯನ್ ಪರ್ಪಸ್ಗೆ ಅಂತ ಹೇಳಿ ಅಂತಂದ್ರ, L1 CA ಏನೈತಲ್ಲ, ಇದು ರಿಸೀವರ್ ಐತಿ, ಇಲ್ಲೇ ಸೆಟಲೈಟ್ ಐತಿ, ಇಲ್ಲೇ ಅಯೋನೋಸ್ಫಿಯರ್ ಐತಿ. ಹೌದಾ? ಇಲ್ಲಿಂದ ಯಾವಾಗ ಸಿಗ್ನಲ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಆಕ್ಚುಯಲ್ ಆಗಿ ಬಂದು ರೀಚ್ ಆಗ್ಬೇಕಾಗಿದ್ದು ಇಲ್ಲೇ. ಬಟ್ ಅದು ಅಯೋನೋಸ್ಫಿಯರ್ ಜೊತೆ ರಿಯಾಕ್ಟ್ ಆಗಿ ಅದೇನಾಗುತ್ತಾ, ಬೆಂಡ್ ಆಗುತ್ತಾ. ಸೊ ಡೈವರ್ಟ್ ಆಗಿ ಬೇರೆ ಕಡೆ ಹೋಗಿ ರೀಚ್ ಆಗುತ್ತಾ. ಸೊ ಅದ್ರಲಿಂತ್ರ ಏನಾಗುತ್ತಾ, ಇಲ್ಲೇ ಸೆವೆರಲ್ ಮೀಟರ್ ಅಷ್ಟು ಎರರ್ ಬರಕ್ ಸ್ಟಾರ್ಟ್ ಆಯ್ತು. ಅದ್ರಲಿಂತ್ರ ಎಸ್ಟಿಮೇಷನ್ ಏನ್ ಹಾಕ್ತಿದ್ರಲ್ಲ ಮಾಡೆಲ್, ಕರೆಕ್ಟ್ ಬರ್ತಿದ್ದಿಲ್ಲ. ಅದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಇದ್ರೊಳಗ. ಯಾಕಂದ್ರ ಅಯೋನೋಸ್ಫಿಯರಿಕ್ ಎರರ್ ನ ರಿಮೂವ್ ಮಾಡಕ್ ಆಗಲ್ಲ. ಇಲ್ಲಿ ಅದ್ರಲಿಂತ್ರ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತೈತಲ್ಲ, ಅದನ್ನ ರಿಮೂವ್ ಮಾಡಕ್ ಆಗಲ್ಲ. ಅದನ್ನ ಇಂಪ್ರೂವ್ ಮಾಡಕಂತನ L2 PY ತಗೊಂಡ್ಬಂದಿರ್ತಾರ. ಹೌದಾ? ಅವಾಗ ಹಿಂಗ್ ಮಾಡ್ತಿರ್ತಾರ, ಇದೇ ರಿಸೀವರ್. ಹೌದಾ? ಇಲ್ಲಿ ಸೆಟಲೈಟ್ ಐತಿ, ಇಲ್ಲಿ ಅಯೋನೋಸ್ಫಿಯರ್ ಆಯ್ತಾ. ಇವಾಗ ಏನಾಗುತ್ತೆ, ಇಲ್ಲಿಂದ ಸಿಗ್ನಲ್ ಬರುತ್ತೆ. ಯಾವುದು? L1 CA. ಅದು ಬೆಂಡ್ ಆಗುತ್ತೆ. ಇನ್ನೊಂದು ಬಂದಿದ್ದು PY. ಹೌದಾ? ಅವಾಗ ಇದ್ರ ಡಿಫ್ರೆನ್ಸ್ ತೆಗಿತಾರ ಇವೆರಡರದ್ದು. ಆ ಡಿಫ್ರೆನ್ಸ್ ಮೇಲೆ ಫಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಈ ರಿಸೀವರ್ L1 ಮತ್ತೆ L2 ನ ಚೆಕ್ ಮಾಡುತ್ತ.
ಓಕೆ ಇಷ್ಟು ಡಿಸ್ಟೆನ್ಸ್ ಬಂದೈತಿ, ಇಷ್ಟು ಡಿಸ್ಟೆನ್ಸ್ ಇನ್ ಟೈಮ್ ಡಿಫರೆನ್ಸ್ ಐತಿ ಇಲ್ಲಿ ಅಂತೇಳಿ ಅದ್ರ ಬೇಸ್ಡ್ ಮೇಲೆ ಅದು ಟೈಮ್ ಮತ್ತೆ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಹಾಗಾದ್ರೆ ಇದು ಹೆಂಗ್ ಕ್ಯಾಚ್ ಮಾಡುತ್ತ? ಇದ ಸಿಗ್ನಲ್ PY, ಇದ ಸಿಗ್ನಲ್ CA ಅಂತ ಹೇಳಿ ಆಲ್ರೆಡಿ ರಿಸೀವರ್ ಹತ್ರ ಈ ಯುನಿಕ್ ಕೋಡ್ಸ್ ಏನ್ ಬಂದಿರ್ತಾವಲ್ಲ, ಆ ಯುನಿಕ್ ಕೋಡ್ಸ್ ಆಲ್ರೆಡಿ ರಿಸೀವರ್ ಹತ್ರ ಇದ್ದೇ ಇರ್ತದ. ಮೀನ್ಸ್ ಆಲ್ರೆಡಿ ಸ್ಟೋರ್ಡ್ ಆಗಿರ್ತೈತಿ. ಯಾವಾಗ ಆ ಸಿಗ್ನಲ್ಸ್ ರಿಸೀವ್ ಆಗುತ್ತಲ್ಲ ಅದಕ್ಕೆ ಮ್ಯಾಚ್ ಮಾಡುತ್ತೆ. ಓಕೆ ಈ ಸಿಗ್ನಲ್ L1 ಲಿಂತ್ರ ಬಂದೈತಿ, ಈ ಸಿಗ್ನಲ್ L2 PY ಲಿಂತ್ರ ಬಂದೈತಿ ಅಂತ ಚೆಕ್ ಮಾಡುತ್ತ. ಅವಾಗ PY ಬಂದೈತಿ ಹೌದಾ, ಬಟ್ Y ಕೋಡ್ ನ ಡಿಕೋಡ್ ಮಾಡೋದಕ್ಕೆ ಅದ್ರ ಹತ್ರ ಇಲ್ಲ. ಸೊ ಅದೇನಾಗುತ್ತೆ, ನಾಯ್ಸ್ ಸ್ಟಾರ್ಟ್ ಆಗ್ಬಿಡ್ತೈತೆ ಅದ್ರದ್ದು. ಇಫ್ ಇನ್ ಕೇಸ್ ನಾವು ನೋಡಿರ್ಬೋದು, ಲೈಕ್ ರೇಡಿಯೋದ್ ಯಾವಾಗ ನಾವು ಕೇಳ್ತಿರ್ತೀವಿ ಅವಾಗ ಏನಾಗುತ್ತೆ, ಸಮ್ ನಾಯ್ಸ್ ಸ್ಟಾರ್ಟ್ ಆಗಿರ್ತೈತಿ ಬ್ಯಾಕ್ ಸೈಡ್ ಲಿಂತ್ರ ಒಂದು ನಾಯ್ಸ್ ಕ್ರಿಯೇಟ್ ಆಗಿರ್ತೈತಿ, ಬಟ್ ಸೌಂಡು ಕೇಳ್ತಿರ್ತೈತಿ. ಸೊ ಇವನ್ ಪಿಕ್ಚರ್ಸ್ ಒಳಗೂ ಅದೇ ಪ್ರಾಬ್ಲಮ್ ಇರ್ತದ. ಒಂದೊಂದ್ಸಲ ಸಿಗ್ನಲ್ ಪ್ರಾಪರ್ ಆಗಿ ರೀಚ್ ಆಗ್ಲಿಲ್ಲ ಅಂದ್ರೆ ಹಳೆ ಟಿವಿ ಒಳಗೆ ಏನಾಗ್ತಿದ್ವು, ನಾಯ್ಸ್ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಸೊ ಅದನ್ನ ಹೋಗ್ಸೋದಕ್ಕಂತ ಏನ್ ಮಾಡ್ತಾರಂತಂದ್ರ L2C ನ ತಗೊಂಡ್ಬರ್ತಾರ. ಓಲ್ಡ್ L2 ಏನ್ ಪ್ರಾಬ್ಲಮ್ ಇತ್ತು ಇಲ್ಲಿ ಹೇಳಾರ. Civilians had a coarser acquisition on L1 but no open civilian ranging code on L2. ಅಲ್ಲೇ L2 ಒಳಗೆ ಯಾವುದೇ ರೀತಿ ಓಪನ್ ಆಗಿರುವಂತ ಸಿವಿಲಿಯನ್ ರೇಂಜಿಂಗ್ ಕೋಡ್ಸ್ ಇದ್ದಿದ್ದಿಲ್ಲ. Without a second civilian frequency, ionospheric delay could not be directly measured. Surveyor used codeless, semi-codeless tracking PY to obtain the second frequency measurement. This method was noisy and less reliable in weak signals. Means noisy to reliable ಇದ್ದಿಲ್ಲ. weak signals like trees, ದೊಡ್ಡ ಟ್ರೀಸ್ ಇರ್ತಾವ ಅದ್ರೊಳಗೆ ಹಾಕಿ ಸಿಗ್ನಲ್ಸ್ ನಮ್ಗೆ ಪ್ರಾಪರ್ ಆಗಿ ರೀಚ್ನು ಆಗ್ತಿದ್ದಿಲ್ಲ, ಅದ್ರಲಿಂತ್ರ ಡೈವರ್ಟ್ ಆಗ್ತಿದ್ವು. ಅದನ್ನ ಓವರ್ಕಮ್ ಮಾಡೋದಕ್ಕೆ ಏನ್ ತಗೊಂಡ್ಬರ್ತಾರ, ಇಂಟ್ರೊಡ್ಯೂಸ್ಡ್ L2C. ಹೌದಾ, ಏನ್ ಮಾಡ್ತಾರಂದ್ರ 2005 ಆನ್ವರ್ಡ್ಸ್ ಏನ್ ಮಾಡ್ತಾರ, ಸಿವಿಲಿಯನ್ ಪರ್ಪಸ್ಗೆ ಅಂತಾನೆ ಇರ್ಲಿ ಅಂತ ಹೇಳಿ ಯಾವ ಸ್ಯಾಟಲೈಟ್ ಬ್ಲಾಕ್ IIRM ಸ್ಯಾಟಲೈಟ್ ನ ಲಾಂಚ್ ಮಾಡ್ತಾರ. ಅದ್ರೊಳಗ ಯಾವ ತರದ್ದು ಸಿವಿಲಿಯನ್ ಕೋಡ್ಸ್ ಆಡ್ ಮಾಡ್ತಾರ. ಆ ಸಿವಿಲಿಯನ್ ಕೋಡ್ ಒಳಗೆ ಏನೇನ್ ಇರ್ತಾವ, ಒಂದು ಸಿವಿಲ್ ಮಾಡರೇಟರ್, ಇನ್ನೊಂದು ಸಿವಿಲ್ ಲಾಂಗ್ ಅಂತ ಇರ್ತೈತಿ. ಹಾಗಾದ್ರೆ ಏನ್ ಡಿಫ್ರೆನ್ಸ್ L2 PYಗೂ L2C ಗೆ ಅಂತಂದ್ರ ಸೇಮ್ ರೇಡಿಯೋ ಫ್ರೀಕ್ವೆನ್ಸಿನೇ ಇರೋದು. L2 ಏನೈತಲ್ಲ ಸೇಮ್ ರೇಡಿಯೋ ಫ್ರೀಕ್ವೆನ್ಸಿ, ಸೇಮ್ ರೇಂಜ್ ಇರ್ತೈತಿ, ಬಟ್ ಡಿಫ್ರೆನ್ಸ್ ಏನಿರ್ತೈತಿ ಅಂದ್ರ ಅದ್ರೊಳಗೆ ಇರುವಂತಹ ಕೋಡ್, ಅದ್ರೊಳಗ PY ಕೋಡ್ ಇತ್ತು, ಇದ್ರೊಳಗ ಸಿವಿಲಿಯನ್ ಕೋಡ್ ಇತ್ತು. ಹೌದಾ, ಅದ್ರದ್ದು ಫ್ರೀಕ್ವೆನ್ಸಿ ಸೇಮ್ ಐತಿ 1227.60 ಮೆಗಾ ಹರ್ಟ್ಸ್. ಹೌದಾ, ಸೇಮ್. ಇದು ಸಿವಿಲ್ ಮಾಡರೇಟರ್. ಇದು ಒಂದು ಸಿವಿಲ್ ಲಾಂಗ್. ಹೌದಾ, ಮೀನ್ಸ್ L2C ನ ತಗೊಂಡ್ಬರ್ತಾರ. L2C ಒಳಗ ಅದೇನ್ ಸಿವಿಲಿಯನ್ ಕೋಡ್ಸ್ ಒಳಗನ ಯಾವ್ದ್ರಿಂದ ಕಂಪೋಸರ್ ಆಗೈತಿ ಅಂತಂದ್ರೆ CM ಮತ್ತು CL ನಿಂದ ಕಂಪೋಸರ್ ಆಗೈತಿ. ಹೌದಾ, ಮತ್ತೆ ಬೇರೆ ಏನಾದ್ರು ಇದು L2C ಏನೈತಲ್ಲ ಅದಕ್ಕೆ ಮತ್ತೆ L2 PY ಏನಾರ ಡಿಫ್ರೆನ್ಸ್ ಐತಂದ್ರೆ ಅಲ್ಲಿ ಯಾವುದೇ ತರದ್ದು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಕೋರ್ಸ್ ಡಿಫ್ರೆನ್ಸ್ ಅದಾವ. ಬಟ್ ರೇಡಿಯೋ ಫ್ರೀಕ್ವೆನ್ಸಿ ಏನೈತಲ್ಲ, ರೇಡಿಯೋ ಚಾನಲ್ ಏನೈತಲ್ಲ ಅದು ಮಾತ್ರ ಸೇಮ್ ಐತಿ. ಸಿವಿಲ್ ಮಾಡರೇಟರ್ ಒಳಗೆ ಎಷ್ಟು ಚಿಪ್ಸ್ ಅದಾವ, 10,000 to 30 ಚಿಪ್ಸ್ ಅದಾವ. ಅಂಡ್ ಇಟ್ ರಿಪೀಟ್ಸ್ ಫಾರ್ ಎವ್ರಿ 20 milliseconds. ಕಂಟಿನ್ಯೂಸ್ಲಿ ಇದು ರಿಪೀಟ್ ಆಗ್ತಾನೆ ಇರ್ತದ. ಸೊ ಇದು ಯಾವ ತರದ್ದು ಇನ್ಫಾರ್ಮೇಶನ್ ಕ್ಯಾರಿ ಮಾಡುತ್ತೆ ಅಂತಂದ್ರೆ ಸಿವಿಲ್ ನ್ಯಾವಿಗೇಷನಲ್ ಡಾಟಾ, CNAV. ಮುಂಚೆ ಏನಿತ್ತಲ್ಲ L1CA ಇತ್ತಲ್ಲ ಅದು LNAV, ಆ ತರದ ಡಾಟಾನ ಕ್ಯಾರಿ ಮಾಡ್ತಿತ್ತು. ಇವಾಗ ಇದೇನ್ ಕ್ಯಾರಿ ಮಾಡಾಕತೈತಿ, CNAV. ಹೌದಾ, ಅದು ನೆಕ್ಸ್ಟ್ ಬಂದ್ರ CL ಐತಿ. CL ಇಸ್ ಅ ಸಿವಿಲ್ ಲಾಂಗ್, ಅದ್ರೊಳಗ ಲಾಂಗೆಸ್ಟ್ ಕೋಡ್ ಐತಿ. ಸೊ 7,67,250 ಚಿಪ್ಸ್ ಅದಾವ. 1.5 seconds ಎವ್ರಿ ಟೈಮ್, ಇದು ಎವ್ರಿ 1.5 secondsಗೆ ರಿಪೀಟ್ ಆಗುತ್ತೆ. ಸೊ ಇದ್ರೊಳಗೆ ಯಾವುದೇ ತರದ್ದು ಡಾಟಾ ಇರಲ್ಲ. CM ಮತ್ತು CL ಅವೆರಡು ಜೊತೆಗೇನೆ ಇರ್ತಾವ. ಇದು ಯಾವ ತರ ರೋಪ್ ತರ ಬೈಂಡ್ ಆಗಿರ್ತೈತಿ. CM ಏನೈತಲ್ಲ ಇದ್ರೊಳಗೆ ಇನ್ಫಾರ್ಮೇಶನ್ ಇರ್ತೈತಿ. ಹೌದಾ, ಯಾವುದು ನ್ಯಾವಿಗೇಷನಲ್ ಡಾಟಾ ಇದ್ರೊಳಗೆ ಇರ್ತೈತಿ. ಸೊ ನೆಕ್ಸ್ಟ್ CL ಒಳಗ ಅದ್ರೊಳಗೆ ಯಾವುದೇ ತರದ ಇನ್ಫಾರ್ಮೇಶನ್ ಇರಲ್ಲ, ಬಟ್ ಕೋಡ್ ಇಲ್ಲ ಅಂತ ಅರ್ಥನ.
ಅದ್ರೊಳಗ CL ಕೋಡ್ ಐತಿ, ಬಟ್ ಅದ್ರೊಳಗ ಡಾಟಾ ಇಲ್ಲ, ನ್ಯಾವಿಗೇಷನಲ್ ಡಾಟಾ ಇಲ್ಲ. ಇದ್ರೊಳಗ ಡಾಟಾ ಐತಿ, ಇದ್ರೊಳಗ ಡಾಟಾ ಇಲ್ಲ. ಹೌದಾ, ಡಿಫ್ರೆನ್ಸ್ ಇರ್ತದ. ಅವೆರಡು ಏನಾಗ್ತಾವ, ರೋಪ್ ತರ ಟೈ ಅಪ್ ಆಗ್ತಾವ. ಈ CL ಏನೈತಲ್ಲ ಅದ್ರೊಳಗೆ ಯಾವುದೇ ತರ ಡಾಟಾ ಇಲ್ಲಲ್ಲ, ಸೊ ಅದ್ ಏನ್ ಮಾಡುತ್ತ, ಅದನ್ನ ರಿಸೀವರ್ಗೆ ಟ್ರ್ಯಾಕ್ ಮಾಡೋ ತರ ಹೆಲ್ಪ್ ಮಾಡುತ್ತ. CM ಏನೈತಿದು, ಸಿವಿಲ್ ಮಾಡರೇಟರ್, ಅದ್ರೊಳಗ ನ್ಯಾವಿಗೇಷನಲ್ ಡಾಟಾ ಐತಿ, ಕಂಟಿನ್ಯೂಸ್ಲಿ ರಿಪೀಟ್ ಆಗ್ತಿರ್ತೈತಿ, ಯಾಕಂದ್ರ ಅದು ಶಾರ್ಟ್ ಕೋಡ್ಸ್ ಅದಾವ. ಇವಾಗ ನಮ್ಮ ಹತ್ರ ಒಂದ್ ಬುಕ್ ಇರ್ತೈತಿ ಅಂತ ತಿಳ್ಕೊರಿ, 10 ಪೇಜಿನ ಬುಕ್ ಒಳಗ ನಾವ್ ಏನೋ ಒಂದ್ ವರ್ಡ್ ಹುಡುಕ್ಬೇಕಂತಂದ್ರ, ಈಗ ಅದ್ರೊಳಗ ಹೆಲೋ ಅನ್ನೋ ವರ್ಡ್ ಐತಿ, ಅದ್ರೊಳಗ ಹುಡುಕ್ಬೇಕಂದ್ರ ಈಸಿ ಆಗುತ್ತೋ. ಇನ್ 100 ಪೇಜ್ ಇರುವಂತ ಬುಕ್ ಒಳಗ ಹೆಲೋ ಅನ್ನೋ ವರ್ಡ್ ನ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೋ? ಆಬ್ವಿಯಸ್ಲಿ 10 ಪೇಜ್ ಇರುವಂತಹ ಬುಕ್ ಒಳಗ ನಾವು ಹೆಲೋ ಅನ್ನೋ ವರ್ಡ್ ನ ಐಡೆಂಟಿಫೈ ಮಾಡ್ಬೋದು. ಅದೇ ತರನ ಈಗ ಇದೊಂದು ರಿಸೀವರ್ ಐತಿ, ಆ ರಿಸೀವರ್ ಹತ್ರ ಯಾವಾಗ ಅದು ಕೋಡ್ಸ್ ಬರ್ತಾವಲ್ಲ ರೀಚ್ ಆಗುತ್ತಾ, ರೀಚ್ ಆಗ್ಬಿಟ್ಟೇಕ ಅದ್ರ ಜೊತೆ ಯಾವ್ದು L2C ಬರ್ತದ, ಅವಾಗ ಅದ ಐಡೆಂಟಿಫೈ ಮಾಡೋದೇ ಅದು ರಿಸೀವರ್ ಶಾರ್ಟ್ ಕೋಡ್. ಇದನ್ನ ಫಾಸ್ಟ್ ಆಗಿ ಅದನ್ನ ರಿಸೀವ್ ಮಾಡ್ಕೋತೈತಿ, ಯಾಕಂದ್ರೆ ಬಹಳಷ್ಟು ಕೋಡ್ಸ್ ಸಿಗ್ನಲ್ಸ್ ಇರ್ತಾವ ಎನ್ವೈರನ್ಮೆಂಟ್ ಅಂತಂದ್ರ. ಈ ಒಂದು ಇದ್ರೊಳಗ ಹೆವಿ ಸೆಟಲೈಟ್ಸ್ ಇರ್ತಾವ, ಆ ಸೆಟಲೈಟ್ಸ್ ಎಲ್ಲಾದ್ರಿಂದ್ರೂ ಸಿಗ್ನಲ್ಸ್ ಪಾಸ್ ಆಗ್ತಾನ ಇರ್ತದ. ಸೊ ಪಾಸ್ ಆಗಾಕತ್ರ ಈಗ ಇನ್ ಬಿಲ್ಟ್ ಇದ್ರೊಳಗೆ ಏನಿರ್ತಾವ, ಆ ಕೋಡ್ಸ್ ಇರ್ತಾವ, ಆ ಕೋಡ್ಸ್ ನ ಮ್ಯಾಚ್ ಆಗೋ ತರ ಇದೇನ್ ಮಾಡ್ತಾ ಹುಡುಕುತ್ತ. ಹೌದಾ, ಆ ಕೋಡ್ಸ್ ಮ್ಯಾಚ್ ಆತಂತಂದ್ರೆ ಈಗ ಹೆಲೋ ಅನ್ನೋ ವರ್ಡ್ ಐತಂತ ತಿಳ್ಕೊರಿ, ಆ ಕೋಡು ಮತ್ತೆ ಇದ್ರೊಳಗಿರುವಂತ ಕೋಡು ಎರಡು ಮ್ಯಾಚ್ ಆಗ್ಬೇಕು, ಚೆಕ್ ಮಾಡುತ್ತಾ. ಓಕೆ, ಇವೆರಡು ಮ್ಯಾಚ್ ಆಗುತ್ತಾ, ಇದ ಕೋಡ್ ಅಂತ ಹೇಳಿ ಚೆಕ್ ಮಾಡುತ್ತಾ. ಈಗ CL ಏನ್ ಹೆಲ್ಪ್ ಮಾಡುತ್ತಾ, ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರ ಇಲ್ಲಿಂದ ರೀಚ್ ಆಗ್ಬೇಕಂದ್ರೆ 20,000 ಕಿಲೋಮೀಟರ್ಸ್ ಅಷ್ಟು ಬರೋದ್ರಲ್ಲಿ ಅದೇನಾಗಿರ್ತೈತಿ, ವೀಕ್ ಆಗ್ಬಿಟ್ಟಿರ್ತೈತಿ. ಹೌದಾ, ಸೊ ಅದನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ. ಈಗ ಹೆಲೋ ಅನ್ನೋ ವರ್ಡ್ ಐತಿ, ಬ್ರೇಕ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು. ಈಗ ಹೆಲೋ ಅನ್ನೋದಿದ್ದು ಈ ತರ ಏನೇನೋ ಆಗ್ಬೋದು, ಯಾಕಂದ್ರೆ ಗ್ಯಾಪ್ ಬಿದ್ದು ಬಿಡ್ತೈತಲ್ಲ ಅದ್ರೊಳಗ. ಸೊ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡೋದಕ್ಕೆ ಏನಾಗುತ್ತೆ, ಅದ್ರ ಜೊತೆ ಬೈಂಡ್ ಆಗ್ತೈತಿ. ಇದ್ರೊಳಗೆ ಯಾವುದೇ ತರ ಡಾಟಾ ಇರಲ್ಲ, ಬಟ್ ಇದ್ರೊಳಗೆ ಇದು ಯಾವ ತರ ಹೆಲ್ಪ್ ಮಾಡುತ್ತೆ ಅಂದ್ರೆ, ಇಫ್ ಇನ್ ಕೇಸ್ ದೊಡ್ಡ ದೊಡ್ಡ ಟ್ರೀಸ್ ಇದ್ವು, ಇಲ್ಲಾಂದ್ರೆ ಬಿಲ್ಡಿಂಗ್ಸ್ ಇದ್ವು, ಅದ್ರೊಳಗೆಲ್ಲ ಈಗ ಸಿಗ್ನಲ್ ಪಾಸ್ ಆಗ್ಬೇಕಂದ್ರೆ ವೀಕ್ ಆಗ್ಬಿಟ್ಟಿರ್ತೈತಿ. ಆದ್ರೂ ಕೂಡ ರಿಸೀವರಿಗೆ ರೀಚ್ ಆಗ್ಬೇಕಂತ ಹೇಳಿ, ಪ್ರಾಪರ್ ಆಗಿ ರೀಚ್ ಆಗ್ಲಿ ಅಂತ ಹೇಳಿ ಇದೇನು CL ಇರ್ತೈತಲ್ಲ ಅದು ಪ್ರಾಪರ್ ಆಗಿ ಹೆಲ್ಪ್ ಮಾಡುತ್ತ, ಲೈಕ್ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತದು. ಸೊ ಇದ್ರೊಳಗ CL ಒಳಗೆ ಯಾವುದೇ ತರದ ಡಾಟಾ ಇರಲ್ಲ, CM ಒಳಗ ಡಾಟಾ ಇರ್ತೈತಿ. ಇಲ್ಲ ಅದನ್ನ ಕೊಟ್ರ, CM ಈಸ್ ಅ ಸಿವಿಲ್ ಮಾಡರೇಟರ್ ಈಸ್ ಅ ಶಾರ್ಟರ್ L2C ಕಾಂಪೋನೆಂಟ್. L2C ಒಂದು ಕಾಂಪೋನೆಂಟ್ ರಿಪೀಟ್ಸ್ ಎವ್ರಿ 20 ಮಿಲಿ ಸೆಕೆಂಡ್ಸ್, ಕ್ಯಾರೀಸ್ ಅ CNAV ಮೆಸೇಜ್. ಹಾಗಾದ್ರೆ ಇದು ಯಾವ ತರದ ಮೆಸೇಜ್, CNAV ಮೆಸೇಜ್ ಅಂತಂದ್ರ ಅದು ಪೊಸಿಷನ್ ಇರ್ಬೋದು, ಸೆಟಲೈಟ್ ಇನ್ ಪೊಸಿಷನ್ ಇರ್ಬೋದು, ಸೆಟಲೈಟ್ ಇನ್ ನ್ಯಾವಿಗೇಷನಲ್ ಟ್ರ್ಯಾಕ್ ಇರ್ಬೋದು, ಇಲ್ಲಾಂದ್ರೆ ಆರ್ಬಿಟ್ ಇರ್ಬೋದು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇರ್ತಾವ. ನೆಕ್ಸ್ಟ್ ಬಂದು ಸಿವಿಲ್ ಲಾಂಗ್ L2C ಕಾಂಪೋನೆಂಟ್ ರಿಪೀಟ್ಸ್ ಎವ್ರಿ 1.5 ಸೆಕೆಂಡ್ಸ್. ದರ್ ಇಸ್ ನೋ ನ್ಯಾವಿಗೇಷನಲ್ ಡಾಟಾ, ಯಾವುದೇ ತರ ನ್ಯಾವಿಗೇಷನಲ್ ಡಾಟಾ ಇಲ್ಲ. ಇಟ್ ಆಕ್ಟ್ಸ್ ಆಸ್ ಅ ಪೈಲಟ್ ಡಾಟಾ ಲೆಸ್ ರೆಫರೆನ್ಸ್ ಫಾರ್ ಸ್ಟೇಬಲ್ ಕ್ಯಾರಿಯರ್ ಫೇಸ್ ಟ್ರ್ಯಾಕಿಂಗ್. ಟ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಯೂಸ್ಫುಲ್ ಇನ್ ವೀಕ್ ಸಿಗ್ನಲ್ ಎನ್ವೈರನ್ಮೆಂಟ್. ಲೈಕ್ ದೊಡ್ಡ ದೊಡ್ಡ ಟ್ರೀಸ್ ಇದ್ವು, ಕ್ಯಾನೋಪೀಸ್ ಇದ್ವು, ಬಿಲ್ಡಿಂಗ್ಸ್ ಇದ್ವು ಅರ್ಬನ್ ಏರಿಯಾ ಒಳಗ, ಅಲ್ಲೆಲ್ಲ ಇದು ಹೆಲ್ಪ್ ಮಾಡುತ್ತ. ಹಾಗಾದ್ರ ವೈ L2C ಇಸ್ ಬೆಟರ್ ಫಾರ್ ಸಿವಿಲಿಯನ್ ಯೂಸರ್ಸ್? ಯಾಕೆ L2C ಬೆಟರ್ ಅಂತಂದ್ರ, ಒಂದು ಇದು ಅಯೋನೋಸ್ಫಿರಿಕ್ ಡಿಲೇ ಏನಿತ್ತು ಅದು ಕ್ಯಾನ್ಸಲ್ ಮಾಡುತ್ತ. ಹೌದಾ, ಯಾಕಂತ ನೋಡ್ವಿ, ಇಲ್ಲಿ ರಿಸೀವರ್ ಇತ್ತಂತಂದ್ರ, ಇಲ್ಲಿ ಸೆಟಲೈಟ್ ಐತಿ ಅಂತಂದ್ರ ಇಲ್ಲಿ ಅಯೋನೋಸ್ಫಿಯರ್ ಐತಿ, ಅದ್ರಲಿಂತ್ರ ಆಗೋ ಡಿಲೇನ ಮತ್ತ ಇದು L1C ಅಂತ ಅನ್ಕೋರಿ, ಮತ್ತೆ ಇದು L2C, ಇವೆರಡನ್ನು ಮ್ಯಾಚ್ ಮಾಡಿ ನೋಡುತ್ತಾ, ಡಿಲೇ ಎಷ್ಟಾಗಿತ್ತು ಅಂತೇಳಿ ಕ್ಯಾಲ್ಕುಲೇಟ್ ಮಾಡುತ್ತಾ, ಆಡ್ ಮಾಡುತ್ತಾ, ಕ್ಯಾನ್ಸಲ್ ಮಾಡುತ್ತಾ. ಅದ್ರೊಳಗ ಡ್ಯೂಯಲ್ ಫ್ರೀಕ್ವೆನ್ಸಿ. ಹೌದಾ, ಸೊ ಅದ್ರೊಳಗೆ ಹೆಲ್ಪ್ ಮಾಡುತ್ತಾ. CL ಇಂಪ್ರೂವ್ಸ್ ದ ವೀಕ್ ಸಿಗ್ನಲ್ ಟ್ರ್ಯಾಕಿಂಗ್. CL ಏನ್ ಮಾಡುತ್ತಾ, ಅದ್ರ ಜೊತೆಗೆ ಇರ್ತದ. CM ಅಂತಂದ್ರ ಅದ್ರ ಜೊತೆಗೆ ತಗೊಂಡ್ ಹೋಗ್ತಿರ್ತದ ಇದು. ಸೊ ಇದೇನ್ ಮಾಡ್ತಾ CL, ಈಗ ಏನಾದ್ರು ರಿಸೀವರ್ ಸಿಕ್ತಂತಂದ್ರ ಅದ್ರ ಜೊತೆ ಬೈಂಡ್ ಮಾಡಿ ಹೇಳುತ್ತೆ, ನನ್ನ ಹತ್ರ ಇದೊಂದು ಮೆಸೇಜ್ ಐತಿ, ಹೆಲೋ ಅನ್ನೋ ಕೋಡ್ ಐತಿ, ಇದು ಶಾರ್ಟ್ ಕೋಡ್ ಐತಿ, ಇದು ಲಾಂಗ್ ಕೋಡ್ ಅಲ್ಲ, ತಗೊಂಡ್ ಹೋಗ್ತಿರ್ತೈತೆ ಅದನ್ನ ಅದ್ರ ಜೊತೆನ. ಸೊ ನನ್ನ ಹತ್ರ ಇದೊಂದು ವರ್ಡ್ ಐತಿ, ಮ್ಯಾಚ್ ಮಾಡಿ ನೋಡ್ಕೊ ಅಂತ ಹೇಳಿ ಇದು ಹೇಳುತ್ತೆ ರಿಸೀವರ್ಗೆ. L2C ಅವಾಯ್ಡ್ಸ್ ದ ಓಲ್ಡ್ ಸೆಮಿ ಕೋಡ್ಲೆಸ್ PY ಟ್ರ್ಯಾಕಿಂಗ್ ಕೋಡ್. ಯಾಕಂತ ನೋಡಿದ್ವಿ. ಹೌದಾ, L2C ಗೆ ಮತ್ತೆ PY ಗೆ ಏನ್ ಡಿಫ್ರೆನ್ಸ್ ಅಂತಂದ್ರ, PY ಒಳಗೆ ಏನಿತ್ತು ಅದ್ರೊಳಗ ಎನ್ಕ್ರಿಪ್ಟೆಡ್ ಕೋಡ್ಸ್ ಇದ್ವು. ಸೊ ಅದನ್ನ ಡಿಕೋಡ್ ಮಾಡೋದು
ರಿಸೀವರ್ ಹತ್ರ ಇದ್ದಿದ್ದಿಲ್ಲ. ಸೊ ಅದ್ರಲ್ಲಿಂದ ಅದೊಂದು ಪ್ರಾಬ್ಲಮ್ ಆಗಕತ್ತಿತ್ತು. ಅದನ್ನ ಸಾರ್ಟ್ ಔಟ್ ಮಾಡಿದ್ದೆ ಅದು L2C. ಅಂಡ್ ದೆನ್ ಇಲ್ಲಿ ನೋಡ್ರಿ, L2C ಕ್ಯಾರೀಸ್ ಮಾಡರ್ನ್ CNAV navigational ಡಾಟಾ ವಿತ್ ಫಾರ್ವರ್ಡ್ ಎರರ್ ಕರೆಕ್ಷನ್. ಇನ್ ಬಿಲ್ಟ್ ರಿಸೀವರ್ಸ್ ಒಳಗ ಇನ್ ಬಿಲ್ಟ್ ಬಂದಿರ್ತೈತಿ. ಇಫ್ ಇನ್ ಕೇಸ್ ಈಗ ಎರರ್ ಏನೋ ಬಂತು, ಈಗ ಹೆಲೋ ಅನ್ನೋ ವರ್ಡ್ ಐತಿ, ಬಟ್ ಅದಕ್ಕೆ ರಿಸೀವ್ ಆಗಿದ್ದು HEO ಅಂತ ಬಂದಿರ್ತೈತಿ. ಯಾಕಂದ್ರೆ ಬ್ರೇಕ್ ಡೌನ್ ಆಗಿರ್ತೈತಿ. ಸೊ ಅದು ಮ್ಯಾಚ್ ಮಾಡಿ ನೋಡ್ತೈತಿ. ಇದ್ರೊಳಗೆ ಏನಿರ್ತೈತಲ್ಲ, ಅದು ಇನ್ ಬಿಲ್ಡ್ ಒಂದು ಸಾಫ್ಟ್ವೇರ್ ಇರ್ತೈತಿ, ಅದು ಮ್ಯಾಚ್ ಮಾಡಿ ನೋಡುತ್ತೆ. ಓಕೆ, ಇದು ವರ್ಡ್ ಇತ್ತದು, ಬಟ್ ಇದ್ರೊಳಗೆ ಸ್ವಲ್ಪ ಎರರ್ ಬಂದೈತಿ, ಅದನ್ನ ಕರೆಕ್ಟ್ ಮಾಡಿ ವಾಪಸ್ ಕಳಿಸ್ತೀನಿ ಅಂತ ಹೇಳಿ ಈ ತರ ಹೇಳುತ್ತದೆ. ಹೌದಾ, ಇಷ್ಟೇನಿದು L2C. Surveyors struggled with a single civilian frequency, L1. L2 was encrypted, resulting in noisy, codeless tracking. A clean, open civil on L2 was urgently needed. To combine their strengths, the CM and CL codes are time multiplexed. They take turns chip by chip, weaving into a single stream, creating the unified L2C signal. ನೆಕ್ಸ್ಟ್ L5 ಐತಿ. L5 ಕೆರಿಯರ್. ಹೌದಾ, ಕೆರಿಯರ್ ವೇವ್ ಒಳಗ L1 ಮತ್ತೆ L2 ಆಯ್ತು, L5. ಹೌದಾ, ಈಗ L5 ಒಳಗ ಮಾಡರ್ನ್ ಸಿವಿಲಿಯನ್ GPS ಸಿಗ್ನಲ್ ಇಂಟ್ರೊಡ್ಯೂಸ್ಡ್ ವಿತ್ ದ ಬ್ಲಾಕ್ IIF ಸ್ಯಾಟಲೈಟ್ ಫ್ರಮ್ 2010 ಆನ್ವರ್ಡ್ಸ್. ಏನಾಗುತ್ತಂತಂದ್ರ 2010 ಆನ್ವರ್ಡ್ಸ್ ಏನಾಗುತ್ತಾ, ಮಾಡರ್ನ್ ಸಿವಿಲಿಯನ್ GPS ಸಿಸ್ಟಮ್ ಲೈಕ್ ವೈಡರ್ ಬ್ಯಾಂಡ್ ವಿಡ್ತ್ ಇರುವಂತದನ್ನ ಇಂಟ್ರೊಡ್ಯೂಸ್ ಮಾಡ್ತಾರ. ಅದ್ರೊಳಗೆ 2 ತರದ ಕಾಂಪೋನೆಂಟ್ಸ್ ಅದಾವ. ಒಂದು I5 ಮತ್ತೆ Q5. I5 ಇನ್ ಫೇಸ್ ಒಳಗೈತಿ, ಮೀನ್ಸ್ ಅದು ಜಲ್ದಿ ಹೋಗಿ ರೀಚ್ ಆಗುತ್ತಾ. Q5 ಒಳಗ ಕ್ವಾಡ್ರೇಚರ್ ಫೇಸ್ ಸ್ವಲ್ಪ ಡಿಲೇ ಆಗುತ್ತದು. ಹೌದಾ, ಫಸ್ಟ್ ಯಾವ್ದು ಹೋಗುದು ಇನ್ ಫೇಸ್ ಒಳಗಿದ್ದು I5. Q5 ಹೇಳಿದ್ನಲ್ಲ ಆಲ್ರೆಡಿ, ಇನ್ ಫೇಸ್ ಅಂದ್ರೆ ಏನು, ಕ್ವಾಡ್ರೇಚರ್ ಫೇಸ್ ಅಂದ್ರೆ ಏನಂತೇಳಿ ಆಲ್ರೆಡಿ GPS ಸಿಗ್ನಲ್ ಸ್ಟಾರ್ಟ್ ಆದಾಗ ಅವಾಗ ಹೇಳಿನಿ. ಹೌದಾ, 90 ಡಿಗ್ರಿ ಡಿಫ್ರೆನ್ಸ್ ಇರ್ತೈತಿ. ಸೊ ಈಗ I5 ಏನ್ ಕ್ಯಾರಿ ಮಾಡ್ತಾ, CNAV2 ಮೀನ್ಸ್ ಸಿವಿಲಿಯನ್ ನೇವಿಗೇಷನಲ್ ಇನ್ಫಾರ್ಮೇಶನ್, ಲೈಕ್ ಸೆಟಲೈಟ್ ಇಂದ ಪೊಸಿಷನ್ ಎಲ್ಲ ಐತಿ, ಯಾವ ಆರ್ಬಿಟ್ನಾಗ ಐತಿ, ಟೈಮ್ ಎಷ್ಟು, ಲೈಕ್ ಟೈಮ್ ಎರರ್ ಇತ್ತಂತಂದ್ರ ಕರೆಕ್ಟ್ ಟೈಮ್ ಆಗ್ಲಿ, ಡಿಸ್ಟೆನ್ಸ್ ಇಂದಾಗ್ಲಿ, ಎಲ್ಲ ಇನ್ಫಾರ್ಮೇಶನ್ ಎಲ್ಲಾನು ಎಲ್ದ್ರೊಳಗಿರ್ತೈತಿ, ನೇವಿಗೇಷನಲ್ ಡಾಟಾ ಒಳಗಿರ್ತೈತಿ. ಅದು ಯಾವುದು, CNAV. ಹೌದಾ, ಹಾಗಾದ್ರ ಈ I5 ಮತ್ತೆ CNAV ಎರಡು ಒಂದನ. I5 ಏನಿದು, ಇದು ಕೋಡು, ಅದ್ರ ಒಳಗಿರೋದು ಯಾವುದು, CNAV. ಇದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದು ಯಾವುದು, L5. ಹೌದಾ, ಹಾಗಾದ್ರೆ Q5 ಏನಿದು, ಕ್ವಾಡ್ರೇಚರ್ ಫೇಸ್ ಒಳಗಿರ್ತೈತಿ. ಇದು ಸೇಮ್ ಆಸ್ CL ಇದ್ದಂಗ, ಯಾವುದು ಸಿವಿಲ್ ಲಾಂಗ್ ಪೈಲಟ್ ಇದ್ದಂಗ. ಇದು ಮೀನ್ಸ್ ಇದ್ರೊಳಗೆ ಯಾವುದೇ ತರದ್ದು ಡಾಟಾ ಇರಲ್ಲ, ಇದು ಯಾವುದೇ ತರದ್ದು ನ್ಯಾವಿಗೇಷನಲ್ ಡಾಟಾನ ಕ್ಯಾರಿ ಮಾಡಲ್ಲ, ಡಾಟಾ ಲೆಸ್ ಇರ್ತೈತಿ. ಹಾಗಾದ್ರೆ ಇದ್ರ ಚಿಪ್ ರೇಟ್ ಎಷ್ಟೈತಿ ಅಂತಂದ್ರ 10.23 MHz. ಮೀನ್ಸ್ ಫಾಸ್ಟ್ ರೆಸ್ಪಾನ್ಸಿಂಗ್ ಐತಿ, ಫಾಸ್ಟ್ ಟ್ರ್ಯಾಕ್ ಆಗುತ್ತೆ. ಇದು ಹೈಯರ್ ಟ್ರಾನ್ಸ್ಮಿಟ್ ಪವರ್ ದೆನ್ L1 ಅಂಡ್ L2 ಸಿವಿಲಿಯನ್ ಕೋಡ್ಸ್. ಹೌದಾ, ಇವನ್ ಇದು ಲೈಫ್ ಸೇಫ್ಟಿ ಏವಿಯೇಷನ್ ಒಳಗನು ಇದನ್ನ ಯೂಸ್ ಮಾಡ್ತಾರ. ಪ್ರೊಟೆಕ್ಟೆಡ್ ಅಂಡರ್ ದ ಏರೋನಾಟಿಕಲ್ ರೇಡಿಯೋ ನೇವಿಗೇಷನ್ ಸರ್ವಿಸ್ ಬ್ಯಾಂಡ್, ಅದ್ರೊಳಗನು ಯೂಸ್ ಮಾಡ್ತಾರ ಲೈಫ್ ಸೇಫ್ಟಿ ಏವಿಯೇಷನ್ಸ್ ಒಳಗ. ವೈಡರ್ ಬ್ಯಾಂಡ್ ವಿಡ್ತ್ ಐತಿ ಎಷ್ಟು, ಅಬೌಟ್ 24 MHz. ವೈಡರ್ ಬ್ಯಾಂಡ್ ವಿಡ್ತ್ ಇಂಪ್ರೂವ್ಸ್ ದ ರೆಸಿಸ್ಟೆನ್ಸ್ ಟು ಮಲ್ಟಿಪಾತ್. ಮಲ್ಟಿಪಾತ್ ಅಂತಂದ್ರ ಇಲ್ಲೇ ರಿಸೀವರ್ ಐತಿ, ಇಲ್ಲೇ ಟ್ರೀಸ್ ಅದಾವ, ಇಲ್ಲೇ ಬಿಲ್ಡಿಂಗ್ ಅದಾವ, ಇಲ್ಲೇ ಸೆಟಲೈಟ್ ಲಿಂತ್ರ ಏನಾಗುತ್ತಂತಂದ್ರ ಇವಾಗ ರೇಡಿಯೋ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗುತ್ತಾ. ಹೌದಾ, ಈ ರೇಡಿಯೋ ಫ್ರೀಕ್ವೆನ್ಸಿ ಲಿಂತ್ರ ಏನಾಗುತ್ತಾ, ಒಂದೊಂದ್ಸಲ ಈ ಟ್ರೀ ಹಿಟ್ ಆಗಿ ಅದು ಈ ತರ ಬೇರೆ ಬೇರೆ ಡೈರೆಕ್ಷನ್ ಒಳಗೂ ಮೂವ್ ಆಗ್ಬೋದು. ಈ ತರ ಬಂದು ಆಮೇಲೆ ರಿಸೀವರ್ಗೂ ರೀಚ್ ಆಗ್ಬೋದು. ರಿಸೀವರ್ ಯಾವಾಗ ಅದು ಕೋಡ್ಸ್ನೆಲ್ಲ ಐಡೆಂಟಿಫೈ ಮಾಡಿ ಕ್ಯಾಚ್ ಮಾಡುತ್ತಲ್ಲ, ಮ್ಯಾಚ್ ಮಾಡುತ್ತಾ, ಹೌದಾ, ಅವಾಗ ಏನಾಗುತ್ತಾ, ಇದು ಡಿಲೇ ಆಗಿ ಬಂದಿರ್ತೈತಲ್ಲ, ಯಾಕಂದ್ರೆ ಇದಕ್ಕೆ ಹಿಟ್ ಆಗಿ ವಾಪಸ್ ಇದಕ್ಕೆ ರೀಚ್ ಆಗ್ಬೇಕನ್ನೋತ್ಲಿಗೆ ಇದು ಸ್ವಲ್ಪ ಡಿಲೇ ಆಗಿರ್ತೈತಿ. ಸೊ ಆ ತರದೊಳಗೆ ಏನಾಗುತ್ತಾ, ಸ್ವಲ್ಪ ಎರರ್ಸ್ ಬರ್ತಾವ, ಯಾಕಂದ್ರೆ ಡಿಸ್ಟೆನ್ಸ್ ಮತ್ತೆ ಟೈಮ್ ಚೇಂಜಸ್ ಸ್ಟಾರ್ಟ್ ಆಗ್ತಾವ. ಹೌದಾ, ಇದು ಮಲ್ಟಿಪಾತ್. ಇದು ಸೊ ಆ ತರದ್ದನ್ನು ಇದನ್ನ ಐಡೆಂಟಿಫೈ ಮಾಡಿ ಯಾವ್ದು ಲೈಕ್ ಇವಾಗ HELLO ಐತಿ, ಹೆಲೋ ಅನ್ನೋದು ಐತಿ. ಹೌದಾ, ಈಗ ನೆಕ್ಸ್ಟ್ ಇದ್ರ ಒಳಗೆ ಏನಾಗುತ್ತಾ, ಹೆಲೋ ಅನ್ನೋದು ಇದು ಜೋರ್ ಬಂದ್ರ ಇದು ಲೈಟ್ ಆಗಿ ಬರ್ತೈತಿ. ಈಗ ಒಂದ್ ರೂಮ್ ಒಳಗ ನಾವಿದ್ದು ನಾವ್ ಒಂದ್ ಸೌಂಡ್ ಹಾಕ್ತಿವಿ ಅಂತಂದ್ರ ಲೈಕ್ ಹೆಲೋ ಅಂತ ಕರಿತೀವಿ ಅಂತ ಅನ್ಕೋರಿ.
ಫಸ್ಟ್ ಯಾವ್ದು ರೀಚ್ ಆಗತ್ತೆ ನಮ್ಗ ವಾಪಸ್ ನಮ್ಗೆ ಕೇಳ್ತದ ಯಾವ್ದು ನಾವ್ ಏನ್ ಅಂದಿರ್ತೀವಲ್ಲ ಹೆಲೋ ಅನ್ನೋ ವರ್ಡ್, ಅದಾದ್ಮೇಲೆ ಎಕೋ ಬರ್ತೈತೆ. ಹೌದಾ? ಅದೇ ತರನ ಮಲ್ಟಿಪಾತ್ ಒಳಗ ಫಸ್ಟ್ ಯಾವ್ದೈತೆ ಅನ್ನೋದನ್ನ ಗೆಸ್ ಮಾಡುತ್ತಿದ್ರೊಳಗ ಹೆಲೋ ಅನ್ನೋದು ಫಸ್ಟ್ ಬಂದೈತಿ, ಆಮೇಲೆ ಎಕೋ ಬಂದೈತಿ ಅಂತ ಹೇಳಿ. ಅದೇ ತರನ ಈ ಮಲ್ಟಿಪಾತ್ ಒಳಗೂ ಏನಾಗುತ್ತೆ ಅಂತಂದ್ರ ಈ ಬೇರೆ ಬೇರೆ ಡೈರೆಕ್ಷನ್ ಹೋಗಿ ವಾಪಸ್ ರಿಸೀವರ್ಗೆ ಮ್ಯಾಚ್ ಆದ್ರೂ ಕೂಡ ಅದ್ರೊಳಗ ಗೊತ್ತಾಗುತ್ತಾ ಫಸ್ಟ್ ಯಾವ ಸಿಗ್ನಲ್ ಐತಿ, ಒರಿಜಿನಲ್ ಸಿಗ್ನಲ್ ಯಾವ್ದೈತಿ, ಯಾವ್ದು ಬೌನ್ಸ್ ಆಗೈತಿ, ಆ ಸಿಗ್ನಲ್ ಯಾವ್ದೈತಿ ಅಂತ ಹೇಳಿ ಅದಕ್ಕೆ ಗೊತ್ತಾಗುತ್ತ. ಹಾಗಾದ್ರೆ ವೈಡರ್ ಬ್ಯಾಂಡ್ ವಿಡ್ತ್ ಅಂದ್ರೆ ಏನು? ಈಗ GPS ಸಿಗ್ನಲ್ ಒಳಗ ಇದಿಷ್ಟು ಸ್ಪೇಸ್ ಐತಂತ ತಿಳ್ಕೊರಿ. ಈ ಸ್ಪೇಸ್ ಒಳಗ ನಾನು ಎಷ್ಟು ಇನ್ಫಾರ್ಮೇಶನ್ ಹಾಕ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಈಗ ಇಷ್ಟು ಸ್ಪೇಸ್ ಇತ್ತಂದ್ರ ಜಾಸ್ತಿ ಇನ್ಫಾರ್ಮೇಶನ್ ಹೋಗಲ್ಲ, ಅದೇ ಜಾಸ್ತಿ ಸ್ಪೇಸ್ ಇತ್ತಂದ್ರ ಜಾಸ್ತಿ ಇನ್ಫಾರ್ಮೇಶನ್ ಹೋಗುತ್ತೆ. ಸೊ ವೈಡರ್ ಬ್ಯಾಂಡ್ ವಿಡ್ತ್ ಇತ್ತಂದ್ರ ಇನ್ಫಾರ್ಮೇಶನ್ ಜಾಸ್ತಿ ಹಾಕ್ಬೋದು. ಲೈಕ್ ರೇಡಿಯೋ ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ಐತಲ್ಲ ಅದನ್ನ ಪ್ರಾಪರ್ ಆಗಿ ನಾವು ಇನ್ಸರ್ಟ್ ಮಾಡ್ಬೋದು. ಹೌದಾ? GPS ಸಿಗ್ನಲ್ ಇಂದ್ರೊಳಗ. ಸೊ ನ್ಯಾರೋ ಇತ್ತಂದ್ರ ಅದು ಇನ್ಸರ್ಟ್ ಮಾಡಕ್ಕಾಗಲ್ಲ. ಇಫ್ ಇನ್ ಕೇಸ್ ಜಾಸ್ತಿ ವೈಡರ್ ಬ್ಯಾಂಡ್ ವಿಡ್ತ್ ಇತ್ತಂದ್ರ ಅದ್ರೊಳಗಿಂದ ಬರೋದು ಮಲ್ಟಿಪಾತ್ ಒಳಗೆ ಡಿಸ್ಟ್ರಿಬ್ಯೂಟ್ ಆದ್ರೂ ಕೂಡ ಅದ್ರೊಳಗೆ ಒಂದ್ ರೇ ಆದ್ರೂ ಅಟ್ ಲೀಸ್ಟ್ ಒರಿಜಿನಲ್ ಹೋಗಿ ಮುಟ್ಟುತ್ತೆ. ಹೌದಾ? ಇರೋದೇ ನ್ಯಾರೋ ಇತ್ತಂತಂದ್ರ ಸಣ್ಣದಿತ್ತಂತಂದ್ರ ಅದನ್ನೇ ಮಲ್ಟಿಪಲ್ ಆಗಿ ಬೌನ್ಸ್ ಆಗಿ ಮತ್ತೆ ವಾಪಸ್ ರೀಚ್ ಆಗುತ್ತೆ. ಲೈಕ್ ಅದು ಎರರ್ ತೋರಿಸುತ್ತೆ, ಲೈಕ್ ರಾಂಗ್ ಆನ್ಸರ್ ತೋರಿಸುತ್ತಾ, ಡಿಟೆಕ್ಟ್ ಮಾಡೋದ್ರೊಳಗೆ ಅದ್ರ ಸ್ವಲ್ಪ ಲೇಟ್ ಆಗುತ್ತೆ, ಆ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾವ. ಸೊ ವೈಡರ್ ಬ್ಯಾಂಡ್ ವಿಡ್ತ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ L5 ಒಳಗ. See, multipath important field errors. ಏನಂದ್ರೆ multipath occurs when the signal reflects from the building, trees and terrain. ಹೌದಾ? The receivers may receive a direct signal plus delayed reflected signal. ಡೈರೆಕ್ಟ್ ಸಿಗ್ನಲ್ ರಿಸೀವ್ ಮಾಡ್ಕೋತೈತಿ. ಲೈಕ್ ವೈಡರ್ ಬ್ಯಾಂಡ್ ವಿಡ್ತ್ ಇತ್ತಂದ್ರ ಡಿಫ್ಲೆಕ್ಟ್ ಆಗಿರುವಂತ ಸಿಗ್ನಲ್ಸ್ ಅದು ರಿಸೀವ್ ಮಾಡುತ್ತೆ. ದಿಸ್ ಕ್ಯಾನ್ ಡಿಸ್ಟಾರ್ಟ್ ದ ಮೆಜರ್ಮೆಂಟ್. ಅದರಿಂದ ಪ್ರಾಬ್ಲಮ್ ಆಗ್ಬೋದು. L5 is the wider bandwidth provides a better multipath resistance. ಮೀನ್ಸ್ ಮಲ್ಟಿಪಾತ್ ರೆಸಿಸ್ಟೆನ್ಸ್, ಲೈಕ್ ಮಲ್ಟಿಪಲ್ ಪಾತ್ಸ್ ಅದು ಹೋದ್ರೂ ಕೂಡ ಡಿಲೇ ಆದ್ರೂ ಕೂಡ ಅದು ಪ್ರಾಪರ್ ಆಗಿ ಕ್ಯಾಚ್ ಮಾಡುತ್ತೆ. ಟ್ರಿಪಲ್ ಫ್ರೀಕ್ವೆನ್ಸಿ ಯಾವುದು? L1 ಒಳಗೆ ಯಾವುದು? CA ಸಿವಿಲಿಯನ್ ಪರ್ಪಸ್ ಐತಿ, L2 ಒಳಗ L2C ಐತಿ, L5 I5 ಪ್ಲಸ್ Q5. ಇವು ಮೂರು ಏನಿವು ಟ್ರಿಪಲ್ ಫ್ರೀಕ್ವೆನ್ಸಿಲಿಂತ್ರ ನಮ್ಗೆ ಪ್ರಾಪರ್ ಅಕ್ಯುರೇಸಿ ಸಿಗುತ್ತಂತ ಹೇಳಕತ್ತಾರ ಅವರು. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರ ಈಗ ಆಲ್ರೆಡಿ ನಮ್ಗೆ L5 ಅಂತೂ ಇತ್ತು. ಹೌದಾ? ಬಟ್ ಈಗ ನಮ್ದು ಯಾವ್ದಂದ್ರ ರೀಸೆಂಟ್ ಆಗಿ ಒಂದು ಕೋರ್ಟ್ಸ್ಲಿಂದ ಆರ್ಡರ್ ಬಂತು, ಎಲ್ಲಾ ಫೋನ್ಗಳಿಗೂ ಸೇಮ್ ಪಿನ್ ಇರ್ಬೇಕು. ಲೈಕ್ ಚಾರ್ಜರಿಂಗ್ ಪಿನ್ ಏನಿತ್ತಂದ್ರ ಸೇಮ್ ಇರ್ಬೇಕು, ಬೇರೆ ಬೇರೆ ಇರಬಾರ್ದು ಅಂತ ಹೇಳಿ. ಯಾಕಂದ್ರೆ ಇಂಟರ್ ಆಪರೇಬಿಲಿಟಿ ಇರಲ್ಲ. ಮೀನ್ಸ್ ಅಂದ್ರೆ ಒಂದು ಇದು ಸ್ಯಾಮ್ಸಂಗ್ ಫೋನ್ ಐತಂತಂದ್ರ ಈ ಫೋನಿನ ಚಾರ್ಜರ್ ಪಿನ್ ಈಗ C ಕೇಬಲ್ ಐತಿ, ಒಂದೊಂದು ಫೋನ್ ಒಳಗೆ ಯಾವ್ದು ಇರ್ತೈತಿ? B ಕೇಬಲ್ ಇರ್ತೈತಿ. ಹೌದಾ? ಆ ಪಿನ್ನಿಗೂ ಮತ್ತೆ C ಕೇಬಲ್ಗೂ ಈಗ ಚಾರ್ಜರ್ ಎಲ್ಲ ಬೇರೆ ಬೇರೆ ತರದ್ ಅದಾವ, ಬಟ್ ಒಂದೇ ತರ ಇರ್ಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾರ. ಯಾಕ? ಇಫ್ ಇನ್ ಕೇಸ್ ಇದು ಐಫೋನ್ ಆಗ್ಲಿ ಸ್ಯಾಮ್ಸಂಗ್ ಆಗ್ಲಿ ಯಾವ್ದೇ ಚಾರ್ಜರ್ ಇದ್ರು ಅದಕ್ಕೆ ಅಡಾಪ್ಟ್ ಆಗ್ಬೇಕು. ಮೀನ್ಸ್ ಅದು ವರ್ಕ್ ಆಗ್ಬೇಕಂತ ಹೇಳಿ, ಚಾರ್ಜ್ ಆಗ್ಬೇಕಂತನ ಈ ತರ ಕೋರ್ಟ್ ಆರ್ಡರ್ ಕೊಡ್ತೈತಿ. ಸೊ ಅದ್ರ ಸಂಬಂಧ ಏನ್ ಮಾಡ್ತಾರ, ಎಲ್ಲಾ ಮೊಬೈಲ್ ಕಂಪ್ನಿ ಏನ್ ಮಾಡ್ತಾರ, ಸೇಮ್ ಪಿನ್ C ಕೇಬಲ್ ನ ಎಲ್ಲದಕ್ಕೂ ಅಟ್ಯಾಚ್ ಮಾಡಿ ಸ್ಟಾರ್ಟ್ ಮಾಡ್ಯಾರ ಇವಾಗ. ಹೌದಾ? ಅದೇ ತರನೇ ಏನಾಯ್ತಂತಂದ್ರ ಮಾಡರ್ನೈಸ್ಡ್ L1 ಸಿವಿಲಿಯನ್ ಕೋರ್ಸ್ ಒಳಗೂ ಏನಾಯ್ತಂತಂದ್ರ ನಮ್ದು GNSS ಸೆಟಲೈಟ್ ಸಿಸ್ಟಮ್ ಐತಲ್ಲ, ಕಾನ್ಸ್ಟಲೇಷನ್ ಏನೈತಲ್ಲ ಅದ್ರೊಳಗ GPS ಐತಿ, USA ಲಿಂತ್ರ ಗೆಲಿಲಿಯೋ ಐತಿ, ಯುರೋಪ್ ಲಿಂತ್ರ ನ್ಯಾವಿಕ್ ಐತಿ. ಇವ್ರು ಒಬ್ರಿಗೊಬ್ರು ಅದರದ್ದೇ ಅವ್ರ ಕಡೆಗೆ ಇರುವಂತ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟ್ ಮಾಡ್ಬೇಕು ರಿಸೀವರಿಗೆ. ಇಫ್ ಇನ್ ಕೇಸ್ ಒಂದೊಂದ್ಸಲ ಪ್ರಾಪರ್ ಆಗಿ ಈಗ GPS ಲಿಂತ್ರ ಈಗ ಸಿಗ್ನಲ್ ಹೊಂಟೈತಿ. ಹೌದಾ? ಬಟ್ ಇಲ್ಲ ಟ್ರೀಸ್ ಇದ್ವು, ಅದ್ರೊಳಗ್ಲಿಂತ್ರ ಏನಾಯ್ತು, ವೀಕ್ ಆಯ್ತು, ಡಿಸ್ಟರ್ಬ್ ಆಯ್ತು ಅಂತಂದ್ರ ಅದ್ರೊಳಗ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಕ್ಕಾಗಲ್ಲ. ಅದೇ ಇನ್ನೊಂದಿಲ್ಲೇ ಯಾವುದು ಯುರೋಪಿಂದು ಗೆಲಿಲಿಯೋ ಇತ್ತು, ಯಾವುದು E1. ಹೌದಾ? ಆ ಸ್ಯಾಟಲೈಟ್ ಲಿಂತ್ರ ಸಿಗ್ನಲ್ಸ್ ನ ಕ್ಯಾಚ್ ಮಾಡಿ ಓಕೆ ಇಲ್ಲಿ ಈ ತರದ್ ಇನ್ಫಾರ್ಮೇಶನ್ ಐತೆ ಅಂತ ಹೇಳಿ ಅದನ್ನ ರಿಸೀವ್ ಮಾಡ್ಕೋತೈತಿ. ಸೊ ಆ ತರದ್ದನ್ನ ನೀವು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ L1 ಸಿವಿಲ್ ಕೋಡ್ ನ ಇಂಟ್ರೊಡ್ಯೂಸ್ ಮಾಡ್ತಾರ. ಹೌದಾ? ಮೀನ್ಸ್ ಗೆಲಿಲಿಯೋದು E1, GPS ಇಂದು L1C ಇವೆರಡನ್ನು ರಿಸೀವರ್ಸಿಗೆ ಮ್ಯಾಚ್ ಆಗ್ಬೇಕು ಅಂತನ ಇದನ್ನ ಸ್ಟಾರ್ಟ್ ಮಾಡೋದು. ಹೌದಾ? added with a block 3 satellite 2018 onwards user existing L1 carrier. ಈಗ ಹೆಂಗ L2 ಒಳಗ PY ಇತ್ತು,
L2 ಒಳಗ C ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದೇ ತರನ L1 ಒಳಗ CA ಇದ್ದಿದ್ದನ್ನ L1 ಒಳಗ C ಇಂಟ್ರೊಡ್ಯೂಸ್ ಮಾಡ್ತೀವಿ. ಮೀನ್ಸ್ ಇದ್ರೊಳಗೆ ಏನು ಚೇಂಜಸ್ ಇಲ್ಲ, ಸೇಮ್ ಫ್ರೀಕ್ವೆನ್ಸಿ ಸೇಮ್ ರೇಂಜ್ ಇರೋದ್ರೊಳಗನ ಸಿವಿಲ್ ಕೋಡ್ನ ಆಡ್ ಮಾಡ್ತೀವಿ. ಡಿಸೈನ್ಡ್ ಫಾರ್ ದ ಇಂಟರ್ ಆಪರೇಬಿಲಿಟಿ ವಿತ್ ಅದರ್ GNSS ಸಿಸ್ಟಮ್. ಅದರ್ GNSS ಸಿಸ್ಟಮ್ ಅಂತಂದ್ರ ಗೆಲಿಲಿಯೋ, ನ್ಯಾವಿಕ್, ಬೈಡು ಈ ತರದೊಳಗ. ಹೌದಾ? ಪರ್ಟಿಕ್ಯುಲರ್ಲಿ ಗೆಲಿಲಿಯೋ E1 ಕ್ಯಾರೀಸ್ ದ CNAV ಟು ನೇವಿಗೇಷನ್ ಡಾಟಾ. E1 ಏನ್ ಮಾಡುತ್ತಾ, ನೇವಿಗೇಷನ್ ಟು ಡಾಟಾ ಏನೇನು ಇರ್ತದಲ್ಲ ಆ ಡಾಟಾನು ಅದು ಕ್ಯಾರಿ ಮಾಡುತ್ತಾ. ಸೊ ರಿಸೀವರ್ಗೆ ಬೇರೆ ಬೇರೆ ಇದಕ್ಕೊಂದು ರಿಸೀವರ್ ನಾವು ಇಡ್ಬೇಕಂತ ಏನಿಲ್ಲ. ಸೊ ಒಂದ ರಿಸೀವರ್ ಒಳಗನ ಇವೆರಡು ಇನ್ಫಾರ್ಮೇಶನ್ ಕಲೆಕ್ಟ್ ಆಗ್ತಾವ. ಸೊ ಇದಿಷ್ಟು L1. ನೆಕ್ಸ್ಟ್ ಬರೋದು PRN ಕೋಡ್. ಈಗ PRN ಕೋಡ್ ಅಂದ್ರೆ ಏನಂತ ನೋಡಿದ್ವಿ ನಾವು, ಸುಡೋ ರ್ಯಾಂಡಮ್ ನಾಯ್ಸ್ ಕೋಡ್. ಹೌದಾ? ಇದು ಬೈನರಿ ಕೋಡ್ಸ್ ಇರ್ತಾವ 0 to 1. ಅದ್ರದ್ದು ವೇವ್ಸ್ ಯಾವ ತರ ಇರ್ತಾವ, ಈ ತರ ಇರ್ತದ. ಮೀನ್ಸ್ ಈಗ ಇಲ್ಲೊಂದ್ ಸೆಟಲೈಟ್ ಐತಿ, ಇಲ್ಲೊಂದ್ ಸೆಟಲೈಟ್ ಐತಿ, ಇಲ್ಲೊಂದ್ ಸೆಟಲೈಟ್ ಐತಿ, ರಿಸೀವರ್ ಇಲ್ಲ ಐತಿ. ಇದ್ರದ್ದೇ ಆದ 0 1 0 0 ಈ ತರ ಒಂದ್ ಕೋಡ್ ಇದ್ರ 1001 0110 ಈ ತರದ್ದು ಡಿಫ್ರೆಂಟ್ ಕೋಡ್ಸ್ ನ ಇವು ಏನ್ ರಿಸೀವರ್ ಇರ್ತದಲ್ಲ ಅದಕ್ಕೆ ಆಲ್ರೆಡಿ ಅದು ಸ್ಟೋರ್ ಮಾಡಿರ್ತಾರೆ. ಯೂನಿಕ್ ಕೋಡ್ಸ್ ಸ್ಟೋರ್ ಮಾಡಿರ್ತಾರ. ಆ ಕೋಡ್ಸ್ ಯಾವ ಸೆಟಲೈಟ್ ಲಿಂತ್ರ ಈ ಕೋಡ್ ಬರ್ತೈತಲ್ಲ, ಓಕೆ ಈ ಸೆಟಲೈಟ್ ಲಿಂತ್ರನ ಬಂದೈತಿ ಅಂತ ಹೇಳಿ ಇದನ್ನ ಮ್ಯಾಚ್ ಮಾಡುತ್ತಾ. ಅವಾಗ ಅದಕ್ಕೆ ಗೊತ್ತಾಗುತ್ತೆ, ಓಕೆ ಇದು ಸೆಟಲೈಟ್ 1 ಲಿಂತ್ರನ ಬಂದೈತಿ, ಇದು ಸೆಟಲೈಟ್ 2 ಲಿಂತ್ರ ಬಂದೈತಿ ಅಂತ ಹೇಳಿ ಅದಕ್ಕೆ ಗೊತ್ತಾಗುತ್ತೆ. ಹೌದಾ? ಇದು PRN ಕೋಡ್. The L5 signal is the most advanced civil frequency. Its higher power makes it interference resistant. It is critical safety of life applications. Together level accuracy. The L5's wider bandwidth is 10 times larger than L1. It creates a multi-pathway when signals reflect. These reflected signals can confuse the receiver. L5 easily resolves them for